ಕಣ್ಣು ಮುಚ್ಚಿರಿ. ಶ್ವಾಸ ಪ್ರಶ್ವಾಸವನ್ನು ಸಂಪೂರ್ಣವಾಗಿ ಆಲಿಸಿ. ನಿಮ್ಮ ಗಮನವನ್ನು ನಿಧಾನವಾಗಿ ಪಾದದ ಹೆಬ್ಬೆರಳಿಂದ ಮೂಲಾಧಾರದಿಂದ ನಿಧಾನವಾಗಿ ಸ್ವಾಧಿಷ್ಠಾನದಿಂದ ನಿಧಾನವಾಗಿ ನಾಭಿಯಿಂದ ನಿಧಾನವಾಗಿ ಹೃದಯಸ್ಥಾನದಿಂದ ನಿಧಾನವಾಗಿ ನಿಮ್ಮ ಗಮನವನ್ನು ಕಂಠಕೇಂದ್ರಕ್ಕೆ ತಗೊಂಬನ್ನಿ. ಕಂಠಕೇಂದ್ರದಿಂದ ನಿಧಾನವಾಗಿ ನಾಸಿಕದ ಎಡಮೊಳೆ ಮತ್ತೆ ಬಲಮೊಳೆಯನ್ನು ಗಮನಿಸಿ. ನಾಸಿಕದ ನಿಧಾನವಾಗಿ ಭ್ರೂ ಮಧ್ಯೆ ನಿಮ್ಮ ಗಮನ ಸಂಪೂರ್ಣವಾಗಿ ಭ್ರೂ ಮಧ್ಯೆಯಿಂದ ನಿಧಾನವಾಗಿ ಸಹಸ್ರಾರದಿಂದ ನಿಧಾನವಾಗಿ ನಿಮ್ಮ ಗಮನವನ್ನು ನಾಸಿಕದ ತಗೊಂಬನ್ನಿ. ನಾಸಿಕದ ತುದಿನ ಸಂಪೂರ್ಣವಾಗಿ ಗಮನಿಸಿ. ಆಳವಾದ ಉಸಿರು. ಬ್ರೀತಿಂಗ್, ಟೇಕ್ ಎ ಡೀಪ್ ಬ್ರೆತ್. सहस्रशिरसं श्वेतं प्रणमामि पतञ्जलिं. शान्ति शान्ति शान्तिः. ನನ್ನ ಎಲ್ಲ ಬಂಧು ಮಿತ್ರರಿಗೆ ಹಾಗೂ ನನ್ನ ಎಲ್ಲ ಸನ್ಮಿತ್ರರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ, ಇದೇನು ಕೈಯಲ್ಲಿ ಫುಟ್ಬಾಲರು ಮತ್ತು ಕೈದು ಹಿಡ್ಕೊಂಡಿದ್ದೀನಿ ಅಂತ ಯೋಚನೆ ಮಾಡಬೇಡಿ. ಇವತ್ತೊಂದು ಶುಗರ್ ಸಂಬಂಧಪಟ್ಟಂಗೆ ನಮ್ಮ ಮನೆಯಲ್ಲಿ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಇವತ್ತು ಶುಗರ್ ಸಮಸ್ಯೆ, ಮಧುಮೇಹ ಸಮಸ್ಯೆನ ಹಾಸ್ಪಿಟ್ಲು ಐತೆ ಅದನ್ನ ಕಂಟ್ರೋಲ್ ಆಗಿಡಕ. ಬಟ್ ಹಾಸ್ಪಿಟ್ಲ್ ಇದ್ರೂ ಕೆಲವೊಬ್ರು ಕಂಟ್ರೋಲ್ ಇರಲ್ಲ, ಅದು ಮ್ಯಾನೇಜ್ ಮಾಡೋಕ್ಕಾಗ್ತಾ ಇರಲ್ಲ, ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ. ಅದನ್ನ ಯೋಗದ ಮುಖಾಂತರ ಯಾವ ರೀತಿ ನಾವು ಸಮತೋಲನ ಮಾಡ್ಬೋದು, ಶುಗರ್ನ ಆಗ್ಬೋದು, ಬಿ ಪಿನ ಆಗ್ಬೋದು ಅಂತ ಒಂದು ಸಿಂಪಲ್ ಆಗಿ ಇವತ್ತು ಇದನ್ನ ಫುಡ್ ರೋಲರ್ ಅಂತೀವಿ. ಮತ್ತೆ ಒಂದು ಕೈಯಲ್ಲಿ ಹ್ಯಾಂಡ್ ಗ್ರಿಪ್ಪರು ಮತ್ತೆ ಒಂದು ಕೈಯಲ್ಲಿ ಫುಡ್ ರೋಲರ್ ಇಟ್ಕೊಂಡಿದ್ದೀನಿ ಅಂತ ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಇವತ್ತು ಮಧುಮೇಹ, ಶುಗರ್ ಸಮಸ್ಯೆಯಿಂದ
ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಒಬ್ಬರಲ್ಲ ಒಬ್ಬರು ನಮ್ಮ ಮನೆಯಲ್ಲಿ ಬಳಲ್ತಾ ಇರ್ತಾರೆ. ಎಕ್ಸ್ಪೆಷಲಿ ದೊಡ್ಡವರು ಒಂದು 40-50 ವರ್ಷ ಆದಮೇಲೆ ಅವ್ರಿಗೆ ಶುಗರ್ ಬಂದರೆ ಒಂದು ನಿದ್ರಾಹೀನತೆ ಸಮಸ್ಯೆ, ಕಾನ್ಸ್ಟಿಪೇಷನ್ ಸಮಸ್ಯೆ, ಮತ್ತೆ ಪಾದಗಳುರಿ, ಮತ್ತೆ ಪಾದಭೂತ ಬರೋ ಅಂಥದ್ದು, ಮತ್ತೆ ನಡೆಯಕ್ಕಾಗ್ತಾ ಇರೋಂಥದ್ದು, ಮಂಡಿ ನೋವು ಬರೋ ಅಂಥದ್ದು. ಇದನ್ನೆಲ್ಲ ನೋಡಿ ನಮ್ಮ ಮನೆಯಲ್ಲಿ ಆರಾಮದಾಯಕವಾಗಿ ಕುತ್ಕೊಳ್ಳೋಂಥ ಚೇರಲ್ಲೇ ಅಭ್ಯಾಸ ಮಾಡೋಂಥದ್ದು ಒಂದು ವಿಶೇಷವಾದ ಒಂದು ಟೂಲ್. ಏನು ಅಂದರೆ ಅದು ಫುಟ್ ರೋಲರ್ ಅಂತೀವಿ ಇದನ್ನ. ಇದ್ರ ಮುಖಾಂತರ ನಮ್ಮ ಪಾದದ ಉರಿ ಮತ್ತೆ ಪಾದ ನೋವು ಈ ಥರದ್ದು ಉರಿ ಬರ್ತಾ ಇರೋಂಥದ್ದು ಸಂಪೂರ್ಣವಾಗಿ ಯೋಗದ ಮುಖಾಂತರ ನಾವು ದಾರಿನ ಕಂಡುಕೊಳ್ಬೋದು. ಅದನ್ನ ಯಾವ ರೀತಿ ಅನ್ನೋದನ್ನ ಇವತ್ತು ಸ್ಪಷ್ಟವಾಗಿ ಹೇಳ್ಕೊಡ್ತಾ ಇದ್ದೀನಿ. ದಯಮಾಡಿ ಯಾರು ಈ ವಿಡಿಯೋನ ಮುಂದೆ ಹೋಗ್ಬೇಡಿ, ಕರೆಕ್ಟಾಗಿ ಈ ವಿಡಿಯೋನ ನೋಡಿ ನಿಮ್ಮ ಮನೆಯಲ್ಲೇ ಅಭ್ಯಾಸ ಮಾಡಿ. ಯಾವ ರೀತಿ ಇದನ್ನ ಪಾದಗಳ ಉರಿ ಮತ್ತೆ ಶುಗರು ಸೈಡ್ ಎಫೆಕ್ಟ್ನ ಕಡಿಮೆ ಮಾಡೋಣ ಅಂತದ್ದು ನೋಡಿ. ನಿಮ್ಮ ಮನೆಯಲ್ಲಿ ಚೇರಲ್ಲಿ ಆರಾಮದಾಯಕವಾಗಿ ಕುತ್ಕೊಂಡಿದ್ದಾದ್ಮೇಲೆ ಇದು ಫುಡ್ ರೋಲರ್ನ ನಿಧಾನವಾಗಿ ಇಟ್ಟಿದ್ದಾದ್ಮೇಲೆ ನೋಡಿ ಅಪಾನ ಮುದ್ರೆ ಅಂತೀವಿ, ವೆರಿ ವೆರಿ ಇಂಪಾರ್ಟೆಂಟು. ನೋಡಿ ಈ ಮುದ್ರೆ ಇಟ್ಕೊಂಡ್ರೆ ನಮ್ಮ ಡೈಜೆಷನ್ ಪವರ್ ಇಂಪ್ರೂವ್ಮೆಂಟ್ ಆಗುತ್ತೆ, ಮತ್ತೆ ಮಲಬದ್ಧತೆ ಸಮಸ್ಯೆ ನಿವಾರಣೆ ಆಗ್ತದೆ, ಮತ್ತೆ ಕಿಡ್ನಿ, ಪ್ಯಾಂಕ್ರಿಯಸ್, ಲಿವರು ಬಹಳ ಅದ್ಭುತವಾಗಿ ವರ್ಕ್ ಆಗೋಂಥದ್ದು ಮುದ್ರೆ. ಇದನ್ನ ಅಪಾನ ಮುದ್ರೆ ಅಂತೀವಿ. ಕೈಯಲ್ಲಿ ಈ ಮುದ್ರೆ ಇರಲಿ, ನಿಮ್ಮ ಡಯಾಬಿಟಿಕ್ಕು, ಮಧುಮೇಹ ಎಲ್ಲ ಕಂಟ್ರೋಲ್ ಮಾಡೋಂಥದ್ದು ಇದೇ ಮುದ್ರೆ. ನೋಡಿ ಇದೇ ಮುದ್ರೆ ಇಟ್ಬಿಟ್ಟು ಈ ಥರ ಮಾಡೋದು. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಇನ್, ಈ ತರ ನಾವು ಅಭ್ಯಾಸ ಮಾಡ್ತಾ ಇದ್ರೆ ಈ ಪಾದಗಳು ಹಿಂಡಿ ಹೊಡೆದಿರೋಂಥದ್ದು, ಪಾದ ನೋವು, ಪಾದ ಉರಿ, ಮತ್ತೆ ಮೈ ಕೈ ಚಳಕಾಗಂಥದ್ದು, ಈ ಶುಗರು ಮಾತ್ರೆ ಇಂದ ಸೈಡ್ ಎಫೆಕ್ಟ್ ಆಗಿರೋಂಥದ್ದು, ಮತ್ತೆ ಸೆನ್ಸೇಷನ್ ಇರಲ್ಲ ನಮ್ಮ ಪಾದಕ್ಕೆಲ್ಲ. ಸೆನ್ಸೇಷನ್ ಇರಲ್ಲ, ಪಿನ್ನ ತಗೊಂಡು ಕುಚ್ಚಿದ್ರೂ ಸ್ವಲ್ಪನೂ ನೋವಾಗಲ್ಲ. ಆ ಸೆನ್ಸೇಷನ್ ಎಲ್ಲ ಚೆನ್ನಾಗಾಗಿ ನಿಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ, ಮತ್ತೆ ಈ ಮಧುಮೇಹ ಸಮಸ್ಯೆಯಿಂದ ನಿಧಾನವಾಗಿ ಹೊರಗಡೆ ಬರ್ಬೋದು. ಇದು ಮಾಡಿ ಒಂದೇ ದಿನಕ್ಕೆ ಸರಿ ಹೋಗ್ಬಿಡ್ತದ? ಖಂಡಿತ ಸರಿ ಹೋಗಲ್ಲ. ನೀವು ಮಿನಿಮಮ್ ಒಂದು 3-6 ತಿಂಗಳು ಒಳ್ಳೆ ಯೋಗ ಗುರುಗಳ ಥೆರಪಿಸ್ಟ್ ಹತ್ರ ಇದನ್ನ ತಿಳ್ಕೊಂಡು ಕರೆಕ್ಟಾಗಿ ಅಭ್ಯಾಸ ಮಾಡಬೇಕು. ಮತ್ತೆ ಇದನ್ನ ಮೊದಲನೇ ಮಾತ್ರ ಹೇಳ್ಕೊಟ್ಟಿದ್ದೀನಿ. ಆಮೇಲೆ ಇದರಲ್ಲಿ ತುಂಬ ಥರದ್ದೈತೆ, ಆಯ್ತಾ? ಇದೇ ಮುದ್ರೆಯಲ್ಲಿ ನೋಡಿ ಹಂಗೆ ಈ ಥರ ಮುದ್ರೆ, ಅಪಾನ ಮುದ್ರೆ ಇಟ್ಟು ನೋಡಿ ಈ ಕೈಯಲ್ಲಿ ಮೇರುದಂಡ ಅಂತೀವಿ ಇದನ್ನ. ನೋಡಿ ಹಂಗೆ ಮೇಲೆ ಕೆಳಗಡೆ ಮಾಡೋಂಥದ್ದು. ವೃತ್ತಿ, ಬ್ರಿಂಗ್ ಔಟ್, ವೃತ್ತಿ. ಕೆಲವರು ಉಸಿರಾಟದ ಸಮಸ್ಯೆನೂ ಇರ್ತದೆ. ನೋಡಿ ಇದನ್ನ ಬೆಳಗ್ಗೆ ಮತ್ತೆ ಸಂಜೆ ಒಂದು 50 ಸರಿ ನೀವು ಅಭ್ಯಾಸ ಮಾಡಿದ್ರೆ ನಿಮಗೆ ತುಂಬ ಒಳ್ಳೆಯದಾಗ್ತದೆ. ಮತ್ತು ಈ ಕೈಯಲ್ಲಿ ಬಲಗೈಯಲ್ಲಾದ್ಮೇಲೆ ನೋಡಿ ಬಲಗೈಯಲ್ಲಿ ಮತ್ತೆ ಅಪಾನ ಮುದ್ರೆಯಲ್ಲಿ, ಎಡಗೈಯಲ್ಲಿ ಮೇರುದಂಡ ಮುದ್ರೆಯಲ್ಲಿ ನೋಡಿ ವೃತ್ತಿ ಮೇಲೆ, ಬ್ರೀತ್ ಔಟ್, ವೃತ್ತಿ, ಈ ಥರ ಪಾದದಲ್ಲಿ ಒಂದು 50 ಸರಿ ಮಾಡೋ ಅಂಥದ್ದು, ಕೈಯಲ್ಲಿ ಒಂದು 10 ಸರಿ ಮಾಡೋ ಅಂಥದ್ದು. ಒಂದೊಂದು ಕೈಯಲ್ಲಿ 10 ಸರಿ ಮಾಡಿದ್ದಾದ್ಮೇಲೆ ನೋಡಿ ಚಿನ್ ಮುದ್ರ ಅಂತೀವಿ. ಸೇಮ್ ನೇರ ಕೂತ್ಕೊಳ್ಳೆ, ಬ್ರೀತಿಂಗ್ 10 ಸರಿ ಮಾಡೋ ಅಂಥದ್ದು. ಬ್ರೀತಿಂಗ್, ಬ್ರೀತ್ ಔಟ್, ಬ್ರೀತಿಂಗ್, ಬ್ರೀತ್ ಔಟ್, ಬ್ರೀತಿಂಗ್. ಇದನ್ನ ಜಾಸ್ತಿ ಆಗುತ್ತದೆ ಅಂತೇಳಿ ವಿಡಿಯೋ ನಾನು ಕಡಿಮೆ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನೆಲ್ಲ ನೀವು 10 ಸರಿ ಮಾಡೋಂಥದ್ದು. ಹೋಲ್ಡ್ ಮಾಡೋಂಥದ್ದು, ಹಂಗೆ ಸ್ಟ್ರೆಚ್ ಮಾಡಿ ಕೈಗಳನ್ನ
ಕಣ್ಮುಚ್ಚಿ ಕೌಂಟಿಂಗ್ ಹೇಳಿ 10 ಕೌಂಟ್ಸ್. 1 2 3 4 5 6 7 8 9 10. ನಿಧಾನವಾಗಿ ವಾಪಸ್ ನೋಡಿ. ಇದಾದ್ಮೇಲೆ ಕೌಂಟಿಂಗ್ ಹೇಳಿದಾದ್ಮೇಲೆ ನಿಧಾನವಾಗಿ ಕೈಯಲ್ಲಿ ನೋಡಿ ವೃತ್ತಿ 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 ವೃತ್ತಿ. ಇದು ಮಾಡೋದ್ರಿಂದ ಪಂಚಪ್ರಾಣಗಳು ಪ್ರಾಣ, ಉದಾನ, ಸಮಾನ, ವ್ಯಾನ ಇವೆಲ್ಲ ಸಮತೋಲನ ಬರುತ್ತೆ. ಇದೆಲ್ಲ ಸಮತೋಲನ ಬರ್ತಾ ಇದ್ದಂಗೆ ಏನು ನಿಮ್ಮ ಶುಗರ್ ಸಮಸ್ಯೆ, ಬಿ ಪಿ ಸಮಸ್ಯೆ, ಮಧುಮೇಹ ಸಮಸ್ಯೆಯಿಂದ ಬಹಳ ಈಸಿಯಾಗಿ ಹೊರಗಡೆ ಬರ್ಬೋದು. ಅದಕ್ಕೆ ಮತ್ತೆ ನೀವು ಮನೆಯಲ್ಲೇ ಸ್ವಲ್ಪ ಫುಡ್ಡನ್ನ ಯಾವ ರೀತಿ ತಿನ್ನಬೇಕು ಅನ್ನೋದನ್ನ ನಿಮ್ಮ ಡಾಕ್ಟರ್ನ ಕೇಳಿ ತಿಳ್ಕೊಳ್ಳಿ. ಇದಾದಮೇಲೆ ನೋಡಿ ಅಪಾನ ಮೂತ್ರದಲ್ಲೇ ನೋಡಿ ಹಿಂಗೆ ಇಲ್ಲಿ ಬೆನ್ ಸ್ಟ್ರೈಕ್ ಮಾಡಿ ಕಪಾಲಭಾತಿ ಮಾಡೋಣ. ಮಾಡಿದ್ದಾದ್ಮೇಲೆ 121 ಟೈಮ್ಸ್ ಮಾಡಿದ್ದಾದ್ಮೇಲೆ ಓಂ ಕರೆ ಹೇಳಿ. ನಿಧಾನ ಸುತ್ತೋಳೆ. ಇದಾದ್ಮೇಲೆ ನೋಡಿ ಈ ಥರ ಸಹಜ ಶಂಖ ಮುದ್ರ ಅಂತೀವಿ. ಇದನ್ನೊಂದು 10 ಸರಿ ಅಭ್ಯಾಸ ಮಾಡುವಂಥದ್ದು. ವೃತ್ತಿ ಮೇಲೆ ಮೇಲೆ ಪ್ರೀತೋಟು ಉಸುತ್ತು ಅಂತ ಮೇಲೆ ನಿಧಾನವಾಗಿ ಬ್ರೀತ್ ಔಟ್ 10 ಸರಿ ಮಾಡೋಂಥದ್ದು ನಿಧಾನವಾಗಿ. ಇದನ್ನ ಉಸುತ್ತು ಅಂತ ಮೇಲೆ ವಸ್ತು ಕೊಡ್ತಾ ನಿಧಾನವಾಗಿ ಕೆಳಗಡೆ 10 ಸರಿ ಆದಮೇಲೆ ನೇರ ಕೂತ್ಕೊಳ್ಳಿ. ಇಲ್ಲೊಂದ್ಸರಿ ಓಂ ಕರೆ ಹೇಳೋಣ. ಮೇಲೆ ಕೆಳಗಡೆ ಹಾಕಿ ಓಂ ಕರೆ ಹೇಳಿದಾದ್ಮೇಲೆ ಇದ್ರಲ್ಲಿ 11 ಸರಿ ಕಪಾಲಭಾತಿ ಮಾಡುವಂಥದ್ದು. ಹನ್ನೊಂದು ಸರಿ ಮಾಡಿದ್ದಾದ್ಮೇಲೆ ನಿಧಾನವಾಗಿ ವಾಪಸ್ ಬನ್ನಿ. ನಿಧಾನವಾಗಿ ಫುಟ್ರೋಲನ್ನು ಕೆಳಗಡೆ ಇಟ್ಟು ಕೈಗಳನ್ನ ಚೆನ್ನಾಗಿ ಮುಚ್ಚಿದ್ದಾದ್ಮೇಲೆ ನಮ್ಮ ಹೊಟ್ಟೆನ ಚೆನ್ನಾಗಿ ಮಸಾಜ್ ಮಾಡೋಂಥದ್ದು. ನಾಭಿ ಹತ್ರ ಹಿಂಗೆ ಕ್ಲಾಕ್ ವೈಸಲ್ಲಿ ನಿಧಾನವಾಗಿ ಚೆನ್ನಾಗಿ ಮಸಾಜ್ ಮಾಡಿ ಮುಂದುವರಿದ ಭಾಗ ನೋಡಿ ಹಾಗೆ ಕೈಯಲ್ಲಿ ಹ್ಯಾಂಡ್ ಗ್ರಿಪ್ ಅಂತೀವಿ. ಇದನ್ನು ಕೂಡ
ಅಭ್ಯಾಸ ಮಾಡೋಂಥದ್ದು. ಇದನ್ನ ಅಭ್ಯಾಸ ಮಾಡಬೇಕು ಅಂದರೆ ಸೇಮ್ ಇದು ಫುಟ್ಬಾಲರ್ ಇರುತ್ತಲ್ಲ, ಪಾದದ ಮಧ್ಯಭಾಗನ ಆ ಫುಟ್ಬಾಲರ್ ಮೇಲೆ ಇಟ್ಟು ನೇರ ಕೂತ್ಕೊಳ್ಳಿ. ನೋಡಿ, ಎಕ್ಸೈಲ್ ಮಾಡೋಂಥದ್ದು. ಇದನ್ನು ಒಂದು 21 ಟೈಮ್ಸ್ 21 ಸರಿ ಅಭ್ಯಾಸ ಮಾಡೋಂಥದ್ದು. ಕಪಾಲಭಾತಿ ಮಾಡಿದ್ದಾದ್ಮೇಲೆ 21 ಸರಿ ನಾನೆಲ್ಲ ಕಡಿಮೆ ಮಾಡಿ ತೋರಿಸ್ತಾ ಇದ್ದೀನಿ. ನಿಧಾನವಾಗಿ ಇಟ್ಬಿಡಿ. ಇಟ್ಟಿದ್ದಾದ್ಮೇಲೆ ನಾಭಿಯಿಂದ ನಾಸಿಕಗಳನ್ನು ಸಂಪೂರ್ಣವಾಗಿ ಗಮನಿಸಿ. ಶಾಂತವಾದ ಮನಸ್ಸು, ಹಗುರವಾದ ಶರೀರವನ್ನು ಗಮನಿಸಿ. ವಿಶ್ರಾಂತಿ. ನೋಡಿ, ನಿಧಾನವಾಗಿ ಹಂಗೆ ಇರಲಿ. ಎಡಗಡೆ ಬಲಗಡೆ ತಿರುಗಿರುತ್ತೆ ನೋಡಿ. ಹೋಲ್ಡ್ ಮಾಡೋದು 10 ಕೌಂಟ್ಸ್. ನಿಮ್ಮ ಕೈಲಿ ಎಷ್ಟಾದರೆ ಅಷ್ಟು ಮಾಡಿ. ನಾನು ಮಾಡಿದ್ದೀನಿ ಅಂತ ನೀವು ಪೂರ್ತಿ ತಿರ್ಲಿಕ್ಕೆ ಹೋಗ್ಬೇಡಿ. 1 2 3 4 5. ನಿಧಾನವಾಗಿ ವಾಪಸ್ ಬಲಗಡೆ ಇಟ್ಟು ನೋಡಿ. ಕೈ ಇದರಿಂದ ಸಾಧ್ಯ ಆದವರು ಈ ಕಡೆ ಬ್ರೀತ್ ಔಟ್ ಮಾಡಿ. 6 7 8 9 10. ನೋಡಿ, ಇದನ್ನ 10 ಕೌಂಟ್ಸ್ ಮಾಡಬೇಕು. ನಾನು 5 ಕೌಂಟಿಂಗ್ ಹೇಳಿದ್ದೀನಿ ಅಷ್ಟೇ. ಇದಾದ್ಮೇಲೆ ನಿಧಾನವಾಗಿ ಎಡಗಡೆ ತಿರುಗಿದೆಲ್ಲ ನಿಧಾನವಾಗಿ ವಾಪಸ್ ಬನ್ನಿ. ಪಾದಗಳು ಫುಟ್ಬಾಲ್ ಮನೆಯೇ ಇರಲಿ. ನೋಡಿ, ಅಪಾನ ಮುದ್ರೆ ಇರಲಿ. ಮೇಲೆ ವೃತ್ತಿ, ಬ್ರೀತ್ ಔಟ್. ಇದನ್ನ ಸರಿ ಮಾಡೋಂಥದ್ದು. ವೃತ್ತಿ, ಬ್ರೀತ್ ಔಟ್, ವೃತ್ತಿ, 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 ವೃತ್ತಿ. ಒಂದು 10 ಸರಿ ಮಾಡಿದ್ದಾದ್ಮೇಲೆ ಹಂಗೆ ಇಟ್ಕೋಬೇಕು. 10 ಕೌಂಟ್ಸ್ ಹೇಳ್ಬೇಕು. 1 2 3 4 5 6 7 8 9 10. ನಿಧಾನವಾಗಿ ವಾಪಸ್ ನೋಡಿ. ಇಷ್ಟು ಮಾಡಿದ್ದಾದ್ಮೇಲೆ ನಿಧಾನವಾಗಿ ಇದೆ ಮುದ್ದಲ್ಲಿ ಕೂತ್ಕೊಳ್ಳಿ. ಇವಾಗ ಒಂದ್ಸರಿ ಓಂಕಾರಗಳನ್ನ ನಾಭಿಯಿಂದ ನಾಸಿಕಗಳನ್ನು ಗಮನಿಸಿ. ವೃತ್ತಿ, ಆಳವಾದ ಉಸಿರು. ನಿಧಾನವಾಗಿ ಇದೇ ಮುದ್ರೆ ಇರಲಿ ನೋಡಿ. ಇದೊಂದು 5 ನಿಮಿಷ ಮಾಡೋಂಥದ್ದು. ಎಡಗೈಯಲ್ಲಿ ಅಪಾನ ಮುದ್ರೆಯಲ್ಲಿ, ಬಲಗೈಯಲ್ಲಿ ನಾಸಿಕ ಮುದ್ರೆಯಲ್ಲಿ. ಮಧುಮೇಹ ಸಮಸ್ಯೆನ ಇದು ಸರಳವಾದ ನಾನೇನೇನು ಪ್ರಾರಂಭದಿಂದ ಹೇಳ್ಕೊಟ್ಟಿದ್ದೀನಿ ಅದನ್ನೆಲ್ಲ ಅಭ್ಯಾಸ ಮಾಡಿದ್ದಾದ್ಮೇಲೆ ಇದನ್ನು ಮಾಡೋ ಅಂಥದ್ದು. ಇದನ್ನು ನಾಡಿ ಶೋಧನ ಪ್ರಾಣಾಯಾಮ ಅಂತೀವಿ. ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ, ಇದನ್ನು ಚೆಕ್ ಮಾಡ್ಬೋದು. ಎಡಗಡೆಯಿಂದ ತೊಗೊಳ್ಳೋಂಥದ್ದು, ಎಡಗೊಳ್ಳೆ ಮುಚ್ಚಿ ನಿಧಾನವಾಗಿ ಬಲಗಡೆ ಬಿಡೋಂಥದ್ದು.
ಮತ್ತೆ ಮತ್ತೆ ಬಲಗಡೆಯಿಂದ ತಗೊಳ್ಳೋಂಥದ್ದು, ಎಡಗಡೆ ಬಿಡೋಣ. ಮತ್ತೆ ನಿಧಾನವಾಗಿ ಎಡಗಡೆಯಿಂದ ತೊಳೆದು ಉಸಿರನ್ನ ಬನ್ನಿ. ಕೈಯಲ್ಲಿ ಅಪನ ಮುದ್ರೆ ಇರುತ್ತಲ್ಲ, ಈ ಮಧುಮೇಹ ಶುಗರ್ ಸಂಬಂಧಪಟ್ಟಂಗೆ ಇದೇ ಭಾನುವಾರ ಬೆಳಗ್ಗೆ ಸಮಯ 11ರಿಂದ 3 ಗಂಟೆವರೆಗೆ ವಿಶೇಷವಾಗಿ ಈ ಕೈ ಕಾಲು ಊತ ಮತ್ತು ನರ್ವಸ್ ಸಿಸ್ಟಮ್ ಪ್ರಾಬ್ಲಮ್ಮು, ಬಿ ಪಿಗೆ ಸಂಬಂಧಪಟ್ಟಂಗೆ ಒಂದು ವಿಶೇಷವಾದ ಕಾರ್ಯಾಗಾರವನ್ನು ಮಾಡ್ತಾಯಿದ್ದೀವಿ ನಮ್ಮ ವಿಶ್ವ ಯೋಗ ಕೇಂದ್ರದ ವತಿಯಿಂದ ಮತ್ತು ವಿಶ್ವ ಹಿಂದೂ ಪರಿಷತ್ ವತಿಯಿಂದ. ಇದು ಸಂಪೂರ್ಣವಾಗಿ ಉಚಿತವಾಗಿರುತ್ತದೆ ಈ ಕಾರ್ಯಕ್ರಮ. ಇದು ಸುಮಾರು ಒಂದು 50 ಜನಕ್ಕೆ ಮಾತ್ರ ನಾವು ಈ ಕಾರ್ಯಕ್ರಮನ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಇದಕ್ಕೆ ಬರಬೇಕು ಅಂದರೆ ನಿಮ್ಮ ಹೆಸರನ್ನ ರಿಜಿಸ್ಟ್ರೇಷನ್ ಮಾಡಿ ಆಮೇಲೆ ಈ ಕಾರ್ಯಾಗಾರಕ್ಕೆ ಬರಬೇಕು ಅಂತ ತಮ್ಮಲ್ಲಿ ವಿಶೇಷವಾಗಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ನನ್ನ ಮನವಿ ಇದು. ಒಂದೇ ಸರಿ ನೀವು ಜಾಸ್ತಿ ಜನ ಬಂದುಬಿಟ್ರೆ ಅದು ಮೇಂಟೆನೆನ್ಸ್ ಮಾಡೋಕ್ಕಾಗಲ್ಲ. ರಿಜಿಸ್ಟ್ರೇಷನ್ ಮಾಡಿ ಬಂದರೆ ನಿಮಗೆ ಕರೆಕ್ಟಾಗಿ ವ್ಯವಸ್ಥಿತವಾಗಿ ಥೆರಪಿಗಳನ್ನ ಮಾಡಿ ಅದರಲ್ಲಿ ನಿಮ್ಮ ಯೋಗ ಯಾವ ರೀತಿ ಅಭ್ಯಾಸ ಮಾಡೋ ಅಂಥದ್ದು, ಶುಗರ್ ಸಮಸ್ಯೆಗೆ ಯಾವ ರೀತಿ ನೀವು ಊಟ ಸೇವಿಸಬೇಕು ಅನ್ನೋದು, ಮತ್ತು ಜ್ಯೂಸು ಯಾವ ಥರ ತಗೊಬೇಕು ಅಂಥದ್ದು, ಮತ್ತು ಇವತ್ತು ಹೇಳ್ಕೊಟ್ಟಿರೋಂಥ ಥೆರಪಿಗಳನ್ನ ಯಾವ ಥರ ನಿಮ್ಮ ಮನೆಯಲ್ಲಿ ಅಭ್ಯಾಸ ಮಾಡಬೇಕು ಅನ್ನೋದನ್ನ ನಾವು ಉಚಿತವಾಗಿ ಹೇಳ್ಕೊಡ್ತಾ ಇದ್ವಿ. ಇದನ್ನು ಸದುಪಯೋಗ ಮಾಡ್ಕೋಬೇಕು ಅಂತ ನಮ್ಮ ವಿಶ್ವ ಯೋಗ ಕೇಂದ್ರದ ವತಿಯಿಂದ ತಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊಳ್ತಾ ಇದ್ದೀನಿ. ಈ ರೋಗಗಳು ಯಾರನ್ನೂ ಬಿಡಲ್ಲ. ಇರೋವಾಗ ಸ್ವಲ್ಪ ಅದನ್ನು ಸರಿ ಮಾಡ್ಕೊಂಡು ನಾವೆಲ್ಲರೂ ಕೂಡ ಯೋಗದ ಕಡೆ ಮುಖ ಮಾಡಿ ಒಂದು ಆರೋಗ್ಯದ ಕಡೆ ಮುಖ ಮಾಡೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಆ ಭಾರತಾಂಬೆಯ ಆಶೀರ್ವಾದ ಇರಲಿ. ಜೈ ಹಿಂದ್.